ಆದಷ್ಟು ವರ್ಕ್ ಮಾಡಿ, ಇಂಡಿಪೆಂಡೆಂಟ್ ಆಗಿರೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಕೆಲಸ ಮಾಡ್ತಿದ್ರೆ ಫ್ಯಾಮಿಲಿಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಯಾವುದು ಏನೂ ಕಷ್ಟ ಅಲ್ಲ, ಅಯ್ಯೋ ಕಷ್ಟ ನನ್ನ ಕೈಯಲ್ಲಾಗಲ್ಲ ಅಂದರೆ ಖಂಡಿತವಾಗ್ಲೂ ಅದಾಗಲ್ಲ. ನನ್ನ ಕೈಯಲ್ಲಾಗುತ್ತೆ, ಐ ಕ್ಯಾನ್ ಡೂ ಇಟ್ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅದಾಗೇ ಆಗುತ್ತೆ. ಇವಾಗ ನನ್ನ ಕೈಯಲ್ಲಾಗ್ತದೆ ಅಂದರೆ ಖಂಡಿತವಾಗ್ಲೂ ನೀವು ಸಹ ಮಾಡ್ಬೋದು. ಎಲ್ಲ ನನ್ನ ಕಡೆ ನಿಮ್ಗೆ ಇಷ್ಟ ಇದ್ದರೆ ಕೆಲಸಕ್ಕಾದರೂ ಹೋಗ್ರಿ, ಇಲ್ಲಾಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಬಿಸ್ನೆಸ್ ಇದ್ದರೆ ನೀವು ಅವ್ರಿಗಾದರೂ ಸಪೋರ್ಟ್ ಮಾಡ್ಬೋದು. ಇಲ್ಲ ನನಗೆ ಎರಡೂ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಮ ಹಸ್ಬೆಂಡ್ಗಾದರೂ ಸಪೋರ್ಟ್ ಮಾಡಿ. ನನ್ನ ರೊಟೀನ್ ಎಲ್ಲನೂ ನಾನು ನಾರ್ಮಲಾಗಿ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋದೆಲ್ಲನೂ ಸೇಮೇ ಇರಲ್ಲ. ಯಾರೇ ಆಗಲಿ, ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರೋರು ಅವರ ಜೀವನದ 25% ತೋರಿಸ್ಕೊಂಡಿರ್ತಾರೆ ಅಷ್ಟೇ. ಇನ್ನು ಆವಾಗಲೇ ಹೇಳಿದ್ನಲ್ವಾ, ಸೊ ನಾನು ಈ ರೀತಿ ಒಂದು ನೋಟ್ ಥರ ರೆಡಿ ಮಾಡಿಟ್ಬಿಟ್ರೆ ಆದರೂ ಒಂದು ಕ್ಲೀನಿಂಗ್ ಆದರೂ ಇಟ್ಕೋತೀನಿ. ಇವತ್ತು ನನ್ನ ಬ್ಯಾಂಗಲ್ ಬಾಕ್ಸ್. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಟೈಮ್ ಆಲ್ಮೋಸ್ಟ್ ಇವಾಗ 4:30 ಆಗಿದೆ. ನಾನು ಯಾವ ರೀತಿ ನನ್ನ ಡೇನ ಸ್ಕೆಡ್ಯೂಲ್ ಮಾಡ್ಕೊತೀನಿ, ಪ್ಲಸ್ ಆ್ಯಕ್ಚುಲಿ ನಾನು ಇವಾಗ ಮತ್ತೆ ವರ್ಕಿಗೆಲ್ಲ ರೀಜಾಯಿನ್ ಆಗಿರೋದ್ರಿಂದ, ಪಾಪು ಇರೋದ್ರಿಂದ ಯಾವ ರೀತಿ ನಮ್ಮ ಡೇನ ನಾವು ಪ್ಲ್ಯಾನ್ ಮಾಡ್ತೀವಿ ಅಂತ ಹೇಳಿಬಿಟ್ಟು, ಸೊ ಇದೊಂದು ಕಂಪ್ಲೀಟ್ ವಿಡಿಯೋ ನೀವು ವಾಚ್ ಮಾಡಿ. ನೀವು ಏನಾದರೂ ವರ್ಕಿಂಗ್ ವುಮೆನ್ಸ್ ಆಗಿದರೆ ಸೊ ದಟ್ ನಿಮಗೂ ಗೊತ್ತಾಗುತ್ತೆ ನಿಮ್ಮ ಡೇನ ಯಾವ ರೀತಿ ನೀವು ಪ್ಲ್ಯಾನ್ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು. ಬಿಕಾಸ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಒಂದರಲ್ಲಿ ನಾವು ಎಡವುದ್ರೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇದರ ವರ್ಕಲ್ಲೇನಾದರೂ ಎಡವಿದ್ರೆ ಸೊ ಆಬ್ವಿಯಸ್ಲಿ ನಿಮಗೂ ಗೊತ್ತಿರುತ್ತೆ, ತುಂಬ ವರ್ಕ್ ಟೆನ್ಷನ್ ಹಾಕ್ಕೊಂಡ್ರೆ ಸ್ಟ್ರೆಸ್ಸು ಅದು ಇದಾಗುತ್ತೆ. ಇವಾಗ ಮನೆಯದು ಅಯ್ಯೋ ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಇಟ್ಕೊಂಡ್ರೆ ಅದೂ ಹೆವಿ ಸ್ಟ್ರೆಸ್ ಆಗೋಗುತ್ತೆ. ನಂದು ಯೂಶ್ವಲಿ ನಂದು ಲಾಗಿನ್ ಟೈಮ್ ಬಂದು ಈವ್ನಿಂಗ್ 7:30ಇಂದ ಮಾರ್ನಿಂಗ್ 4:30 ತನಕ ಇರುತ್ತೆ. ಸೊ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೇ ಇರೋದು. ಇಬ್ಬರೇ ಪ್ಲ್ಯಾನ್ ಮಾಡಿಕೊಂಡು ಮಗುನ ಯಾವ ರೀತಿ ನೋಡ್ಕೊತೀವಿ, ಪ್ಲಸ್ ಮನೆ ಕೆಲಸ ಯಾವ ರೀತಿ ಮ್ಯಾನೇಜ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ. ಸೊ ದಟ್ ನಿಮಗೂ ಗೊತ್ತಾಗುತ್ತೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ನಡೀತಾ ಇದೆ ಇವಾಗ ಅಂತ ಹೇಳ್ಬಿಟ್ಟು. ಸೊ ಬೆಳಗ್ಗೆ 4:30 ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಟಿಫನ್ಗೆ ಏನು ಮಾಡಬೇಕೋ ಎಲ್ಲನೂ ಪ್ರಿಪೇರ್ ಮಾಡಿಟ್ಬಿಡ್ತೀನಿ. ಸೊ ನಾನು ಹಿಂದಿನ ದಿವಸ ನೈಟೇ ಟಿಫನ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ, ನೆಕ್ಸ್ಟ್ ದಿನ ಏನು ಮಾಡಬೇಕು ಅಂತಂದ್ಬಿಟ್ಟು. ಹಾಗಾಗಿ ಇವತ್ತು ನಾವು ದೋಸೆ ಮತ್ತು ಸಾಗು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು ಆಲ್ರೆಡಿ ದೋಸೆಗೆಲ್ಲ ರೆಡಿ ಮಾಡಿದ್ದೀನಿ. ಸಾಗುಗೆ ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಮಿಕ್ಸಿಗೆಲ್ಲ ರುಬ್ಬಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ನನಗೆ ಯಾಕೋ ಕಾಫಿ ಕುಡಿಬೇಕು ಅನಿಸ್ತಾಯಿತ್ತು. ಹಾಗಾಗಿ ಇಲ್ಲಿ ಒಂದು ಗ್ಲಾಸ್ ಆಲ್ರೆಡಿ ಕಾಫಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಾಫಿ ಕುಡಿದ್ಬಿಟ್ಟು ಅದಾದಮೇಲೆ ನಾನು ಹೋಗಿ ಮಲ್ಕೊತೀನಿ, ಬಿಕಾಸ್ ಮನೆ ಕೆಲಸ ಎಲ್ಲ ಮುಗೀತು. ಸೊ ನೆಕ್ಸ್ಟು ನಾನು ಅರೌಂಡ್ 10:30, 11 o'clock ಹಂಗೆ ಎದ್ದೊಳ್ತೀನಿ. ನಾನು ಇವಾಗ ಹೋಗಿ ಮಲಗ್ತಾ ಇರೋ ಟೈಮಿಂಗ್ ಬಂದು 5 o'clock. 11 o'clock ಎದ್ದಿದ್ದಾದಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ನನ್ನ ದಿನ ಹೆಂಗಿರುತ್ತೆ ಅಂತ ನಿಮಗೂ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ಕಾಫಿ ಕುಡಿದಿದ್ದಾದಮೇಲೆ ನಾನೆಷ್ಟು ಕೆಲಸ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಒಂದು ಬುಕ್ಕಲ್ಲಿ ಬರೆದಿಡ್ತೀನಿ. ಸೊ ಶರತ್ ಎದ್ದಿದ ತಕ್ಷಣ ಮತ್ತೆ ನನಗೆ ಡಿಸ್ಟರ್ಬ್ ಮಾಡೋಂಗಿರಲ್ಲ. ಅದಾದಮೇಲೆ ಮಿಕ್ಕಿದ್ದೇನೇನು ಕೆಲಸ ಇದೆ ಅಂತ ಸಹ ನಾನು ಪೆಂಡಿಂಗ್ ವರ್ಕ್ ಸಹ ಬರ್ತಿರ್ತೀನಿ ಅದರಲ್ಲಿ. ಸೊ ದಟ್ ಅವರು ಅದನ್ನು ನೋಡಿಕೊಂಡು ಪೆಂಡಿಂಗ್ ವರ್ಕ್ಸ್ ಎಲ್ಲ ನನಗೆ ಕಂಪ್ಲೀಟ್ ಮಾಡಿಕೊಡ್ತಾರೆ. ಪಾಪುನೂ ಸಹ ಅರೌಂಡ್ 8:30ಗೆ ಎದ್ಬಿಡುತ್ತೆ. ಪಾಪುನೂ ಮ್ಯಾನೇಜ್ ಮಾಡಿಕೊಂಡು ಪೆಂಡಿಂಗ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾರೆ ನಾನು ಎದ್ದೋಳೋ ಅಷ್ಟರಲ್ಲಿ. ಈ ರೀತಿ ನಾವು ಇಬ್ಬರು ಸಹ ಮಾರ್ನಿಂಗ್ನ ಬ್ಯಾಲೆನ್ಸ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ನೆಕ್ಸ್ಟು ಶರತ್ ವರ್ಕ್ ಸ್ಟಾರ್ಟ್ ಆಗೋದು 1 o'clockಗೆ. ಅವರು 1 o'clock ಹೋಗ್ತಾರೆ. 1 o'clock ಹೋಗ್ಬಿಟ್ಟು ಅರೌಂಡ್ 7:30, 8 o'clockಗೆಲ್ಲ ರಿಟರ್ನ್ ಬರ್ತಾರೆ. ನೀವು ಅಷ್ಟೇ, ನೀವಿಬ್ಬರೇ ಹಸ್ಬೆಂಡ್ ವೈಫ್ ಇಬ್ಬರೇ ಇದ್ದರೆ ಮನೆಯಲ್ಲಿ
ಒಬ್ರಿಗೊಬ್ರು ಆದಷ್ಟು ಹೆಲ್ಪ್ ಮಾಡ್ಕೊಳ್ಳಿ. ಬಿಕಾಸ್ ಈ ಕಡೆ ಫ್ಯಾಮ್ಲಿ, ಈ ಕಡೆ ವರ್ಕು ಎಲ್ಲನೂ ಬ್ಯಾಲೆನ್ಸ್ ಮಾಡೋದು ಆಬ್ವಿಯಸ್ಲಿ ಕಷ್ಟ ಆಗೇ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಅಷ್ಟೇ ಶೇರ್ ಮಾಡಿಕೊಂಡು ಕೆಲಸ ಮಾಡಿದ್ರೆ ಯಾವುದೇ ಕೆಲಸನೂ ಕಷ್ಟ ಅನಿಸಲ್ಲ. ಇನಿಷಿಯಲ್ ಡೇಸಲ್ಲಿ ನನಗೆ ಲಿಟ್ರಲಿ ಭಯ ಆಗ್ತಾಯಿತ್ತು, ಹೆಂಗಪ್ಪ ಮ್ಯಾನೇಜ್ ಮಾಡ್ತೀನಾ ಎಲ್ಲನೂ ನನ್ನ ಕೈಯಲ್ಲಿ ಆಗುತ್ತಾ ಮ್ಯಾನೇಜ್ ಮಾಡೋಕ್ಕೆ ಅಂತಂದ್ಬಿಟ್ಟು ಅಂತ. ಬಟ್ ಹೋಗ್ತಾ 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 ನನಗೆ ನಮ್ಮ ನನ್ನ ಹಸ್ಬೆಂಡ್ ಆಗಲಿ, ನನ್ನ ಕೆಲವೊಂದು ಸೆಲೆಕ್ಟೆಡ್ ಫ್ರೆಂಡ್ಸ್ ಇದೆ, ಅವರಂತೂ ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡ್ತಿದ್ರು. ನಿನ್ನ ಕೈಲಾಗುತ್ತೆ, ನೀನು ಮಾಡು ಅಂತ ಹೇಳ್ಬಿಟ್ಟು ಅಂತ. ಸೊ ಹಾಗಾಗಿ ನನ್ನ ಒಂದು ವರ್ಕ್ನೂ ಸಹ ನಾನು ಕಂಟಿನ್ಯೂ ಮಾಡೋಕ್ಕಾಗ್ತಾಯಿದೆ. ಆಮೇಲೆ ನೆಕ್ಸ್ಟ್ ಏನಂದರೆ, ನಾನು ಇತ್ತೀಚೆಗೆ ಒಂದು ಹೊಸ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಒಂದೇ ದಿನ ಕೆಲಸ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಆಗಲ್ಲ. ಅದಕ್ಕೋಸ್ಕರ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ, ದಿನಕ್ಕೆ ಒಂದು 10 to 15 ಮಿನಿಟ್ಸು ಒಂದು ಕೆಲಸನ ಫುಲ್ಲು ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ಅದು ಕಂಪ್ಲೀಟ್ ಮಾಡಲೇಬೇಕು ಅಂತ ಚಾಲೆಂಜಾಗಿ ಇಟ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ಇವಾಗ ವಿಂಡೋಸ್ ಎಲ್ಲ ಕ್ಲೀನ್ ಮಾಡೋದು. ಸೊ ಒಂದಿನ ಒಂದು ವಿಂಡೋ ಕ್ಲೀನ್ ಮಾಡ್ಕೊತೀನಿ, ಇನ್ನೊಂದು ದಿವಸ ಇನ್ನೊಂದು ವಿಂಡೋ ಕ್ಲೀನ್ ಮಾಡ್ಕೊತೀನಿ. ಆ ರೀತಿ ಮಾಡ್ಕೊಂಬಂದರೆ ಮನೆ ಸಹ ಕ್ಲೀನಾಗಿರುತ್ತೆ ಅಂತ ನಂದು ಒಂದು ಸ್ಮಾಲ್ ಟಿಪ್ ಇದು. ನಿಮಗೇನಾದರೂ ಹೆಲ್ಪ್ ಆಗಿದ್ರೆ ಖಂಡಿತವಾಗ್ಲೂ ನೀವು ಈ ಟಿಪ್ನ ಫಾಲೋ ಮಾಡ್ಕೊಂಡು ಹೋಗಿ. ನಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಕೆಲಸ ಇತ್ತು. ಎಡಿಟಿಂಗ್ ಕೆಲಸ ಎಲ್ಲ ಮಧ್ಯಾಹ್ನದಂತೂ ಆಗಲ್ಲ ಮಾಡೋಕ್ಕೆ, ಬಿಕಾಸ್ ಪಾಪನೂ ಇರೋದ್ರಿಂದ ಅಷ್ಟೊಂದು ಕಂಟಿನ್ಯೂಸ್ ಆಗಿ ಮೊಬೈಲೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಡಿಟಿಂಗ್ ಕೆಲಸ ಏನೇ ಇರಲಿ ಎಲ್ಲ ಕೆಲಸನೂ ನಾನು ಕಂಪ್ಲೀಟಾಗಿ ನನ್ನ ವರ್ಕ್ ಆದಮೇಲೆ ಮುಗಿಸ್ಕೊಂಡು, ಸೊ ಇವಾಗ ಟೈಮ್ ಅರೌಂಡು 5:10 ಆಗ್ತಾಯಿದೆ. ಸ್ವಲ್ಪ ರೆಸ್ಟ್ ಮಾಡಬೇಕು. ಓಕೆ, ಮತ್ತೆ ಸಿಗೋಣ. ಆವಾಗಲೇ ಹೇಳಿದ್ನಲ್ವಾ, ಸೊ ನಾನು ಈ ರೀತಿ ಒಂದು ನೋಟ್ ಥರ ರೆಡಿ ಮಾಡಿಟ್ಬಿಟ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು, ಸೊ ದಟ್ ಕನ್ಫ್ಯೂಷನ್ನೂ ಇರಲ್ಲ. ಗುಡ್ ಮಾರ್ನಿಂಗ್. ಫೈನಲಿ ಇಲ್ಲಿ ದೋಸೆ ಹಿಟ್ಟು ರೆಡಿಯಾಗಿದೆ. ಅದಾದಮೇಲೆ ಇಲ್ಲಿ ಚಟ್ನಿ, ಸಾಗು ಎಲ್ಲ ರೆಡಿಯಾಗಿದೆ. ನಾನು ಆ್ಯಕ್ಚುಲಿ ಮತ್ತೆ ಹೋಗ್ಬಿಟ್ಟಿದ್ದೀನಿ. ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಅಂತ ಹೇಳ್ಬಿಟ್ಟು. ನಾನು ಎದ್ದೋಳೋ ಅಷ್ಟರಲ್ಲಿ ಅರೌಂಡ್ 10 o'clock ಆಗಿತ್ತು. ಸ್ವಲ್ಪ ನಮ್ಮದು ಬ್ಯಾಂಕ್ ಹತ್ರ ಕೆಲಸ ಇತ್ತು, ಹಂಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ರಿ. ಅದಾದಮೇಲೆ ಇವಾಗ ನಾನು ಶರತ್ಗೆ ಹೇಳ್ತಾ ಇದ್ದೀನಿ, ನಾನೇನು ಬರಲ್ಲ, ನೀವೇ ಹೋಗ್ಬಿಟ್ಟು ಮಾಡ್ಕೊಂಬಂದ್ಬಿಡಿ ಅಂತ. ಟೈಮ್ ಇವಾಗ ಅರೌಂಡ್ 12:30 ಆಗಿದೆ. ನಾನು ಆಲ್ರೆಡಿ ಹೇಳ್ದಂಗೆ ನಾನು ಡೈಲಿ ಏನಾದರೂ ಒಂದು ಕ್ಲೀನಿಂಗ್ ಆದರೂ ಇಟ್ಕೋತೀನಿ. ಇವತ್ತು ನನ್ನ ಬ್ಯಾಂಗಲ್ ಬಾಕ್ಸ್ ಅಂದರೆ ಬಳೆ ಬಾಕ್ಸ್ನ ಆರ್ಗನೈಸ್ ಮಾಡ್ಕೊಬೇಕಾಗಿತ್ತು. ಹಾಗಾಗಿ ನಾನು ಈ ರೀತಿ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಇನ್ನೂ ತುಂಬ ಬಳೆಗಳಿದೆ, ಅದನ್ನೆಲ್ಲನೂ ತೆಗೆದುಬಿಟ್ಟು ನೀಟಾಗಿ ಜೋಡಿಸಿ ಆರ್ಗನೈಸ್ ಮಾಡಬೇಕು. ಇದನ್ನು ನಾನು ಮೀಶೋದಿಂದ ತರಿಸ್ಕೊಂಡಿದ್ದೀನಿ. ಟೋಟಲು 12 ಡಜನ್ಸ್ ಬರುತ್ತೆ. 1 ಡಜನಲ್ಲಿ 10 ಬ್ಯಾಂಗಲ್ಸ್ ಇರುತ್ತೆ. ನಮಗೆ ಅರೌಂಡ್ ಎಷ್ಟು ಬೀಳುತ್ತೆ ಅಂತಂದರೆ 180 ರುಪೀಸು 170 ರುಪೀಸ್ ಬೀಳುತ್ತೆ. ನಿಮ್ಗೆ ಏನಾದರೂ ಇದು ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಳಿಸಿ, ಸೊ ದಟ್ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಪ್ಲಸ್ ಈ ಬ್ಯಾಂಗಲ್ ಬಾಕ್ಸು ಅಷ್ಟೇ ನಾನು ಮೀಶೋದಲ್ಲೇ ತರಿಸಿದ್ದು. ಇದು ಅರೌಂಡ್ 180 ರುಪೀಸ್ ಆಯಿತು. 2 ಬ್ಯಾಂಗಲ್ ಬಾಕ್ಸ್ ಕೊಟ್ಟಿದ್ದಾರೆ. ಅಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ. ಸೊ ನಾನು ಎರಡನ್ನೂ ನೀಟಾಗಿ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ನಾನು ಈ ಬ್ಯಾಂಗಲ್ಸ್ ಯಾಕೆ ತರಿಸಿದೆ ಅಂದರೆ ಸ್ಯಾರೀಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ, ಎಲ್ಲ ಕಲರ್ಸು ಆಗುತ್ತೆ, ಸ್ಯಾರೀಸ್ಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ನಮ್ಮ ಪಾಪು ಮಲಗಿದ್ದಾರೆ. ಅಷ್ಟರಲ್ಲಿ ನಂದು ಏನೇನು ಕೆಲಸ ಇರುತ್ತೋ ಎಲ್ಲನೂ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಇವಾಗ ಆಲ್ರೆಡಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ನೈಟೇ ವಾಷಿಂಗ್ ಮಿಷಿನ್ ಒಳಗಡೆ ತುಂಬಿ ಇಟ್ಬಿಟ್ಟಿರ್ತೀನಿ ನಾನು ಮಲ್ಗೋಕ್ಕೆ ಮುಂಚೆನೇ. ಸೊ ಅದು ಇವಾಗ ರನ್ ಆಗಿದೆ. ಇದನ್ನು ತೊಗೊಂಡೋಗಿ ಮೇಲ್ಗಡೆ ಒಣಗಾಕಬೇಕು. ಅದಾದಮೇಲೆ ನೆಕ್ಸ್ಟು ಬಂದು ಕ್ಲೀನಿಂಗ್ ಕೆಲಸ ನಾನು ಕಂಟಿನ್ಯೂ ಮಾಡಬೇಕು. ಸೊ ಅಲ್ಲಿಟ್ಟಿದ್ದೀನಿ ಇವತ್ತಿನ ಪಾರ್ಟ್ ಆಫ್ ವರ್ಕ್. ಆಲ್ರೆಡಿ ನಾನು ಏನು ಕ್ಲೀನ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು, ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿದ್ರೆ ನಂದು ಇವತ್ತಿಂದು ಕ್ಲೀನಿಂಗ್ ಕೆಲಸ ಮುಗೀತು. ನೀವು ಅಷ್ಟೇ ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ದಿನಕ್ಕೆ ಒಂದೊಂದು ಕ್ಲೀನ್ ಮಾಡಿ. ಒಂದೇ ದಿವಸ ಮಾಡ್ತೀವಿ ಅಂದರೆ ಅಂತೂ ಖಂಡಿತವಾಗ್ಲೂ ಆಗಲ್ಲ. ಬಿಕಾಸ್ ಮಕ್ಳು ಯಾವ ಟೈಮಲ್ಲಿ ಎದ್ದೊಳ್ತಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಬನ್ನಿ
ಇವಾಗ ಬಟ್ಟೆ ಒಣಗಾಕ್ಬಿಟ್ಟು ಬಂದುಬಿಡ್ತೀನಿ ಹೋಗಿ ಬೇಗ. ಇಷ್ಟು ನಾನು ಇವಾಗ ತಾನೇ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಇವಾಗ ಪೂಜೆ ಮಾಡಬೇಕು. ನಾನಂತೂ ಡೈಲಿ ಪೂಜೆ ಮಾಡಲೇಬೇಕು ನಮ್ಮ ಮನೆಯಲ್ಲಿ. ಪ್ಲಸ್ ನಂಗೆ ಮನೆ ಮುಂದೆ ರಂಗೋಲಿ ಹಾಕಲೇಬೇಕು, ನಂದು ರೂಲ್ಸ್ ಅದು. ಬಿಕಾಸ್ ನನಗೆ ಪೂಜೆ ಮಾಡಲಿಲ್ಲ ಅಂದರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನೇ ಇರಲ್ಲ ಅವತ್ತಿನ ದಿನ. ಹಾಗಾಗಿ ನನಗೆ ಎಷ್ಟಾದರೂ ಬ್ಯುಸಿ ಸ್ಕೆಡ್ಯೂಲ್ ಇರಲಿ, ನಾನೇನು ಮಾಡ್ತೀನಿ ಅಂದರೆ ದೀಪ ಅಂತೂ ಅಂಟಿಸ್ತೀನಿ. ಆಲ್ರೆಡಿ ನೀವು ನನ್ನ ಹಳೆ ಬ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ನಾವು ಟ್ರಿಪ್ ಹೋಗೋಕೆ ಸಹ ಮಿಡ್ ನೈಟ್ ಎಷ್ಟೊತ್ತೇ ಆಗಲಿ ನಾವು ದೀಪ ಅಂಟಿಸ್ಬಿಟ್ಟೆ ಹೋಗೋದು. ಸೊ ಇವಾಗ ಬನ್ನಿ ಪೂಜೆ ಮಾಡೋಣ. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ನಾನು ಪ್ರತಿ ಶುಕ್ರವಾರನೂ ಈ ರೀತಿ ಕಮಲ ಹೂವು ಡಿಸೈನೇ ರಂಗೋಲಿ ಇಡೋದು ಮನೆ ಬಾಗಿಲಿಗೆ. ಒಂದು ಫಂಕ್ಷನ್ ಇತ್ತು, ಹೋಗ್ಬಿಟ್ಟು ಮತ್ತೆ ಮನೆಗೆ ವಾಪಸ್ ಬಂದ್ವಿ. ಟೈಮ್ ಇವಾಗ ಅರೌಂಡ್ ಈವ್ನಿಂಗ್ 4:30 ಆಗಿದೆ. ಕಾಫಿ ಮಾಡ್ತಾ ಇದ್ದೀನಿ. ಶರತ್ತು ಮನೇಲಿದ್ದಾರೆ, ಹಂಗಾಗಿ ಇವತ್ತು ಸ್ವಲ್ಪ ಬೇಗನೆ ಕಾಫಿ ಆಗ್ತಾ ಇದೆ ಇಲ್ಲಿ. ಇದಾದಮೇಲೆ ನೆಕ್ಸ್ಟು ಸ್ವಲ್ಪ ಹೊತ್ತು ಸ್ಲೀಪಿಂಗ್, ಬಿಕಾಸ್ ನೈಟೆಲ್ಲ ಎದ್ದಿರಬೇಕಲ್ಲ, ಹಂಗಾಗಿ ಇವಾಗ ಮಲ್ಕೊಂಡು ಬಿಡ್ತೀರಿ. ಶರತ್ತಿಗೂ ಕಾಫಿ ಕೊಟ್ಟು ನಾನು ಕಾಫಿ ಕುಡಿದ್ಬಿಟ್ಟು ಅದಾದಮೇಲೆ ಮಲ್ಕೊಂಡು 7:30ಗೆ ನಂದು ಲಾಗಿನ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಆವಾಗ ಲ್ಯಾಪ್ಟಾಪ್ ಎತ್ಕೊಂಡು ಲಾಗಿನ್ ಮಾಡಿಕೊಂಡು ಮತ್ತು ನೈಟ್ ಅರೌಂಡ್ 9 o'clock ಫಸ್ಟು ಪಾಪುಗೆಲ್ಲ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾವಿಬ್ಬರು ಊಟ ಮಾಡಿಬಿಟ್ಟು ಪಾಪು ಅವರಿಬ್ಬರು ಮಲ್ಕೊತಾರೆ. ಮತ್ತು ನಾನು ಮಲ್ಗೋ ಅಷ್ಟರಲ್ಲಿ ಬೆಳಗ್ಗೆ 5 ಗಂಟೆ ಆಗಿರುತ್ತೆ. ಸೊ ಬನ್ನಿ ಇವಾಗ ಕಾಫಿ ಕುಡಿತಾ ಮಾತಾಡೋಣ. ಈವ್ನಿಂಗ್ ಕಾಫಿ. ತುಂಬ ವೀಡಿಯೋಸ್ ಎಲ್ಲ ಇದೆ ನನ್ನ ಹತ್ರ ಎಡಿಟ್ ಮಾಡೋಕ್ಕೆ. ಅದಕ್ಕೂ ಸ್ವಲ್ಪ ಟೈಮ್ ಕೊಡಬೇಕು. ಬಿಕಾಸ್ ನಾವು ಶಿವಮೊಗ್ಗ ಹೋಗ್ಬಿಟ್ಟು ಬಂದ್ವಿ ಟ್ರಿಪ್ಪು. ಅದ್ರದ್ದು ಜಸ್ಟ್ ಡೇ 1 ಮಾತ್ರ ಹಾಕಿದ್ದೀನಿ. ಡೇ 2 ಮತ್ತು ಡೇ 3 ಯಾವುದೂ ಹಾಕಲಿಲ್ಲ. ಅದಾದಮೇಲೆ ಶಿವಮೊಗ್ಗದಿಂದ ಬಂದಿದ್ದಾದಮೇಲೆ ಮೈಸೂರಿಗೆ ಹೋಗಿದ್ವಿ, ಅದನ್ನು ಹಾಕಲಿಲ್ಲ. ಅದಾದಮೇಲೆ ತಿರ್ಗಾ ಇನ್ನೆಲ್ಲಿ ಹೋಗಿದ್ವಿ, ಮಂಡ್ಯ ಶಿವನ ಸಮುದ್ರ, ಅಲ್ಲಿಗೆ ಹೋಗಿದ್ವಿ. ಆ ವಿಡಿಯೋನೂ ಅಪ್ಲೋಡ್ ಮಾಡಿಲ್ಲ. ಅಲ್ಲಿಂದ ನೆಕ್ಸ್ಟ್ ಇನ್ನೆಲ್ಲೋ ಒಂದು ಟ್ರಿಪ್ ಹೋದ್ವಿ, ಯಾವುದೂ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಖಂಡಿತವಾಗ್ಲೂ ನನ್ನ ರೊಟೀನ್ ಎಲ್ಲನೂ ನಾನು ನಾರ್ಮಲಾಗಿ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ನನ್ನ ಡೇನೆಲ್ಲ ಯಾವ ರೀತಿ ನಾನು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಒನ್ ಡೇ ಬಿಫೋರೇ ಎಲ್ಲನೂ ಪ್ಲ್ಯಾನ್ ಮಾಡಿ ಇಟ್ಕೊಂಬಿಟ್ರೆ ಸೊ ನೆಕ್ಸ್ಟ್ ದಿನ ನಮಗೆ ಕನ್ಫ್ಯೂಸ್ಡ್ ಆಗಿರಲ್ಲ. ಇಲ್ಲಾಂದರೆ ಅಟ್ಲೀಸ್ಟ್ ಮಾರ್ನಿಂಗ್ ಎದ್ದಿದ ತಕ್ಷಣ ಆದರೂ ನೀವು ಐದರ್ ಹಾಟ್ ವಾಟರ್ ಕುಡಿಯೋರ್ಗೇನಾದರೂ ಇಷ್ಟ ಇದ್ದರೆ ಹಾಟ್ ವಾಟರ್ ಕುಡಿತಾ ನಿಮ್ಮ ಡೇನ ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಅಷ್ಟೇ, ಇವಾಗ ನಾನು ಹಿಂದಿನ ದಿವಸ ನೈಟೇ ನನ್ನ ಡೇನ ನಾನು ಪ್ಲ್ಯಾನ್ ಮಾಡ್ತೀನಿ. ಮಾರ್ನಿಂಗ್ ನನಗೆ ಅಷ್ಟೊಂದೆಲ್ಲ ಪ್ಲ್ಯಾನ್ ಮಾಡೋಕ್ಕೆಲ್ಲ ಆಗಲ್ಲ. ಬಿಕಾಸ್ ನಾನು 4:30 ಆಗುತ್ತೆ ನನ್ನ ಲಾಗೌಟ್ ಮಾಡೋಕ್ಕೆ. ಆಮೇಲೆ ನಾನು ಮಲ್ಕೊಳ್ಳೋದು ಅದೆಲ್ಲ ಇರುತ್ತೆ. ಹಂಗಾಗಿ ನಾನು ಹಿಂದಿನ ದಿವಸ ನೈಟೇ ಪ್ಲ್ಯಾನ್ ಮಾಡಿ ಇಟ್ಕೊಂಬಿಟ್ರೆ ಓಕೆ, ನಾಳೆ ಬೆಳಗ್ಗೆ ನಂಗೆ ಇಷ್ಟು ಕೆಲಸ ಇದೆ, ಇಷ್ಟು ಟೈಮಲ್ಲಿ ಇಷ್ಟು ಕೆಲಸನ ನಾನು ಮುಗಿಸ್ಲೇಬೇಕು. ಆಚೆ ಈಚೆ ಒಂದು 1/2 hour ಹೆಚ್ಚು ಕಡಿಮೆ ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಸೊ ನನ್ನ ಡೇನ ನಾನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡೆ ಎಕ್ಸಿಕ್ಯೂಟ್ ಮಾಡೋದು. ಮತ್ತು ಮನೆಯೆಲ್ಲ ಮೆಸ್ ಆಗಿಬಿಟ್ಟಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟು ಕ್ಲೀನ್ ಮಾಡಬೇಕು, ಮತ್ತೆ ಎತ್ತಿಕ್ಬೇಕು. ಏನಾರ ಫಂಕ್ಷನ್ಗೆ ಹೋದರೆ ಇದೇ ಆಗುತ್ತೆ, ಕ್ಲೀನ್ ಮಾಡು, ಎತ್ತಿಕ್ಕು, ಮತ್ತು ತಿರ್ಗಾ ರೊಟೀನ್ ಫಿಕ್ಸ್ ಮಾಡು ಅಂತ. ಹಂಗಾಗಿ ಸೊ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಆರ್ಗನೈಸ್ಡ್ ಆಗಿರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಾನು ಯಾವಾಗಲೂ ಅಷ್ಟೇ ಎಲ್ಲನೋ ಹೋಗ್ಬಿಟ್ಟು ಬಂದರೆ ಎಲ್ಲ ಕಿತ್ತು ಬಿಸಾಕ್ತೀನಿ. ನನಗೆ ಟೈಮ್ ಇದ್ದಾಗ ಮತ್ತೆ ಅದನ್ನೆಲ್ಲ ಮತ್ತೆ ಒಳಗಡೆಗೆ ಎತ್ತಿಕ್ಕೋದು. ಇನ್ಮೇಲೆ ಈ ಒಂದು ಹ್ಯಾಬಿಟ್ಸ್ ಎಲ್ಲ ನಾನು ಬಿಡಬೇಕು ಅಂದ್ಕೊತಾ ಇದ್ದೀನಿ. ಎಲ್ಲನೋ ಹೋಗಿ ಬಂದಿದ್ದ ತಕ್ಷಣ ಒಂದು ಬ್ಯಾಗ್ ಥರ ರೆಡಿ ಮಾಡಿಡಬೇಕು. ಆ ಬ್ಯಾಗಲ್ಲೆಲ್ಲ ನೀಟಾಗಿ ಇಟ್ಬಿಟ್ಟು ಅದಾದಮೇಲೆ ಅದ್ರ ಪ್ಲೇಸ್ಗೆ ಅದನ್ನು ಸೇರಿಸ್ಬಿಟ್ರೆ ಒಳ್ಳೆಯದು. ಇಲ್ಲ ಅಂದರೆ ಗಲೀಜು ಆಗೋಗುತ್ತೆ, ಹಳೆ ಥರನೂ ಆಗೋಗುತ್ತೆ, ಹಂಗೆಲ್ಲ ಅನಿಸುತ್ತೆ. ಇಲ್ಲಿ ನೋಡಿ ನಮ್ಮ ಪಾಪಣ. ಸೊ ನೋಡಿದ್ರಲ್ಲ, ಈ ರೀತಿಯೇ ಇರುತ್ತೆ ನನ್ನ ಡೈಲಿ ರೊಟೀನ್. ಪ್ರತಿಯೊಬ್ಬರಿಗೂ ನಾನು ಹೇಳೋದಂದರೆ, ಪ್ರತಿಯೊಬ್ಬ ಗರ್ಲ್ಗೂ ಸಹ ನಾನು ಹೇಳೋದು ಏನಂದರೆ, ಆದಷ್ಟು ವರ್ಕ್ ಮಾಡಿ, ಇಂಡಿಪೆಂಡೆಂಟ್ ಆಗಿರೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಕೆಲಸ ಮಾಡ್ತಿದ್ರೆ ಫ್ಯಾಮಿಲಿಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಯಾವುದು ಏನೂ ಕಷ್ಟ ಅಲ್ಲ. ಅಯ್ಯೋ ಕಷ್ಟ, ನನ್ನ ಕೈಯಲ್ಲಾಗಲ್ಲ ಅಂದರೆ ಖಂಡಿತವಾಗ್ಲೂ ಅದಾಗಲ್ಲ. ನನ್ನ ಕೈಯಲ್ಲಾಗುತ್ತೆ, ಐ ಕ್ಯಾನ್ ಡೂ ಇಟ್ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅದಾಗೇ ಆಗುತ್ತೆ. ಇವಾಗ ನನ್ನ ಕೈಯಲ್ಲಾಗ್ತದೆ ಅಂದರೆ ಖಂಡಿತವಾಗ್ಲೂ ನೀವು ಸಹ ಮಾಡ್ಬೋದು. ಎಲ್ಲ ನನ್ನ ಕಡೆ ನಿಮ್ಗೆ ಇಷ್ಟ ಇದ್ದರೆ ಕೆಲ್ಸಕ್ಕಾದರೂ ಹೋಗ್ರಿ, ಇಲ್ಲಾಂದರೆ
ನಿಮ್ಮ ಫ್ಯಾಮಿಲಿಯಲ್ಲಿ ಬಿಸ್ನೆಸ್ ಇದ್ದರೆ ನೀವು ಅವ್ರಿಗಾದರೂ ಸಪೋರ್ಟ್ ಮಾಡ್ಬೋದು. ಇಲ್ಲ ನನಗೆ ಎರಡೂ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಮ ಹಸ್ಬೆಂಡ್ಗಾದರೂ ಸಪೋರ್ಟ್ ಮಾಡಿ. ಬಿಕಾಸ್ ಅವರು ಹೊರಗಡೆ ಹೋಗಿ ದುಡ್ಕೊಂಬರ್ತಾರಲ್ವಾ, ಅವ್ರಿಗೂ ತುಂಬ ಸ್ಟ್ರೆಸ್ ಇರುತ್ತೆ, ಎಲ್ಲ ಇರುತ್ತೆ. ನಾನೇನು ಮಾಡ್ತೀನಿ ಅಂದರೆ ಮಂಡೇ ಟು ಫ್ರೈಡೇ ಸೊ ಇಬ್ಬರೂ ಈಕ್ವಲ್ಲಾಗೆ ನಾವು ಕೆಲಸ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸ್ಯಾಟರ್ಡೆ ಸಂಡೇ ನಾನು ಫಸ್ಟೇ ಹೇಳ್ಬಿಡ್ತೀನಿ, ನನಗೆ ಎನಿವೇಸ್ ನಂಗೆ ಸ್ಯಾಟರ್ಡೆ ಸಂಡೇ ಲೀವ್ ಇರುತ್ತೆ. ಸೊ ಹಂಗೇನೂ ಸಪೋರ್ಟ್ ಬೇಡ, ನಾನು ಎಲ್ಲ ಕೆಲಸನೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಶರತ್ಗೆ ಹೇಳ್ತೀನಿ. ಸೊ ದಟ್ ಅವ್ರಿಗೂ ಸ್ವಲ್ಪ 2 days ರಿಲ್ಯಾಕ್ಸ್ ಆಗಿರೋಕ್ಕೆ ಹೆಲ್ಪ್ ಆಗುತ್ತಲ್ವಾ ಅಂತಂದ್ಬಿಟ್ಟು ಅಷ್ಟೇ. ಎಲ್ಲರೂ ಅಷ್ಟೇ ಆದಷ್ಟು ಏನಾದರೂ ಒಂದೊಂದು ಕೆಲಸ ಆದರೂ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಗೇನಾದರೂ ಈ ಒಂದು ನನ್ನ ಒಂದು ಡೈಲಿ ರೊಟೀನ್ ನಿಮ್ಗೇನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.